ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ತಾನು ಉಂಟು ಮಾಡಿದ ಮನುಷ್ಯರ ಸಂಗಡ ಯಾವಾಗಲೂ ಇರಲು ಬಯಸಿದನು. ಅದರಂತೆ ಮನುಷ್ಯರು ಸಂತೋಷವಾಗಿರಲು ಎಲ್ಲವನ್ನು ಮಾಡಿಕೊಟ್ಟನು. ಆತನಿಗೆ ಅಧಿಕಾರಗಳನ್ನು ಕೊಟ್ಟನು. ಆದರೆ ಪಾಪ ಮಾಡಿದ ಮನುಷ್ಯನು ದೇವರಿಂದ ದೂರ ಹೋದನು. ಆದರೆ ಪಾಪಿಯಾದ ಮನುಷ್ಯನನ್ನು ಪಾಪದಿಂದ ಬಿಡಿಸಿ ರಕ್ಷಿಸಲು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕರಕ್ಷಕನಾಗಿ ಕಳಿಸಿಕೊಟ್ಟನು. ಆತನನ್ನು ನಂಬುವ ಎಲ್ಲರೂ ರಕ್ಷಣೆ ಹೊಂದುವರು. ಯೇಸು ಸ್ವಾಮಿ ಭೂಮಿಯಲ್ಲಿ ಸೇವೆ ಮಾಡುತ್ತಿದ್ದಾಗ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡರೆ ಪರಲೋಕದಲ್ಲಿ ಎಷ್ಟೊಂದು ಸಂತೋಷವಾಗುತ್ತದೆ ಎಂಬುದರ ಕುರಿತಾಗಿ ಒಂದು ಸಾಮ್ಯವನ್ನು ಹೇಳಿದರು. ಆ ಸಾಮ್ಯವನ್ನು ಆಧುನಿಕ ರೂಪದಲ್ಲಿ ನಾವೀಗ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಈಗ ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು, ಈವರೆಗೂ ಬದುಕಿದು ನಿಮ್ಮ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿಮ್ಮ ಕೃಪೆಯು. ಎಲ್ಲ ನಿಮ್ಮ ಕೃಪೆಯು ನಮಗೆ, ಎಲ್ಲ ನಿಮ್ಮ ಕೃಪೆಯು. ತಂದೆ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಕುಟುಂಬವನ್ನು, ನಮ್ಮ ಬಿಸ್ನೆಸ್ಸನ್ನು, ನಮ್ಮ ಮಕ್ಕಳನ್ನು, ನಮಗಿರುವುದೆಲ್ಲವನ್ನು ನೀವು ಆಶೀರ್ವದಿಸಿರಿ ಕರ್ತನೆ. ನಿಮ್ಮ ಮಹಿಮೆಯನ್ನು ನಮ್ಮ ಕುಟುಂಬದಲ್ಲಿ ತೋರ್ಪಡಿಸಿರಿ. ಯೇಸುವಿನ ನಾಮದಲ್ಲಿ ತಂದೆ ದೇವರೇ, ಆಮೆನ್. ದೇವರಲ್ಲಿ ಭಯಭಕ್ತಿಯುಳ್ಳ ಈ ಕುಟುಂಬವು ಎಲ್ಲ ವಿಷಯಗಳಲ್ಲಿ ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿ ಹೊಂದುತ್ತಾ ಬಂದಿತು. ಮಕ್ಕಳು ಬೆಳೆದು ದೊಡ್ಡವರಾದರು. ತಂದೆ ಪೀಟರ್, ತಾಯಿ ಜೆಸಿಂತಾ, ಹಿರಿಯ ಮಗ ಜಾನಿ, ಕಿರಿಯ ಮಗ ರಾನಿ. ಹಾಯ್ ಬ್ರೋ. ಆರಾಮ ರೋನಿ, ಬಾ ನಾವಿವತ್ತು ಪಬ್ಬಿಗೆ ಹೋಗೋಣ. ನನಗೆ ಮನೆಗೆ ಹೋಗ್ಲಿಕ್ಕೆ ಉಂಟು. ಯಾಕೆ? ಮನೆಯಲ್ಲಿ ಪ್ರೇಯರ್ ಉಂಟು. ಇಲ್ಲೆಲ್ಲ ಡ್ಯಾಡಿ ಬೈತಾರೆ. ಲೋಕದಲ್ಲಿ ಎಷ್ಟು ಸಂತೋಷ ಇದೆ ಅಂತ ಗೊತ್ತುಂಟ ನಿನಗೆ? ಹೌದು, ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೇವೆ. ಬಾ ಹೋಗೋಣ. ಹೀಗೆ ಕೆಟ್ಟ ಗೆಳೆಯರ ಸಹವಾಸದಿಂದ ಕಿರಿಯ ಮಗ ರೋನಿ ತನ್ನ ಸ್ವಭಾವವನ್ನು ಕೆಡಿಸಿಕೊಂಡನು. ತಂದೆ ತಾಯಿಯ ದೇವಸೇವಕರ ಮಾತು ಕೇಳದವನಾದನು. ರೋನಿ, ನಾವೊಂದು ಬಿಸ್ನೆಸ್ ಪ್ರಾರಂಭಿಸೋಣ. ಎಂತ ಬಿಸ್ನೆಸ್? ಅದು ಕೈಗೆ ತುಂಬ ಹಣ ಬರುವುದು ಬಿಸ್ನೆಸ್. ಕೈಗೆ ತುಂಬಾ ಹಣ ಬರುವುದು. ಹೌದು, ಬಿಸ್ನೆಸ್ ಎಂತ? ಬಾರ್ ಅಂಡ್ ರೆಸ್ಟೋರೆಂಟ್ ಬೆಂಗಳೂರಲ್ಲಿ ಪ್ರಾರಂಭಿಸೋಣ. ಮತ್ತು ಸ್ಯಾಂಡಲ್ವುಡ್ ನಲ್ಲಿ ಫಿಲ್ಮ್ ಪ್ರೊಡಕ್ಷನ್ ಮಾಡೋಣ. ಅಲ್ಲ, ಇದಕ್ಕೆಲ್ಲ ಹಣ ಬೇಕಲ್ಲ, ಅದು ಎಲ್ಲಿಂದ ತರುದು ನಾವು? ಅದಕ್ಕೆ ನಮ್ಮ ಹತ್ರ ಎಲ್ಲ ಒಂದು ಒಳ್ಳೆ ಐಡಿಯಾ ಉಂಟು. ಎಂತ? ಹೇಳ್ಬೇಕಾ ನೀವು? ಹೇಳುವ. ಹೇಳಿ ಮಾರ್ರೆ. ಇಲ್ಲಿ ಬಾ. ಅದು ಆ ದಿನ ರೋನಿ ಗೆಳೆಯರ ಆಲೋಚನೆಗಳಿಂದ ಮರಳುಗೊಂಡು ಭವಿಷ್ಯದ ಕುರಿತಾಗಿ ದೊಡ್ಡ ಕನಸುಗಳನ್ನು ಕಾಣುತ್ತಾ, ನಾನು ಬಹಳ ದೊಡ್ಡ ಶ್ರೀಮಂತನಾಗುವೆನು, ದೊಡ್ಡ ಹೆಸರನ್ನು ಗಳಿಸುವೆನು ಎಂದೆಲ್ಲ ಆಲೋಚಿಸುತ್ತಾ ತಡವಾಗಿ ಮನೆಗೆ ಬಂದಿದ್ದಾನೆ. ಹಲೋ, ಅದು ಡೀಲ್ ಎಲ್ಲ ಮಾಡುವ. ಏ ರೋನಿ, ಯಾಕೆ ಲೇಟಾಗಿ ಬಂದಿದ್ದಿ? ಎಲ್ಲಿಗೆ ಬರ್ತಿದ್ದಿ? ಅದು ನನ್ನ ಫ್ರೆಂಡ್ಸ್ ಜೊತೆ ಬಿಸ್ನೆಸ್ ಮೀಟಿಂಗ್ ಇತ್ತು, ಹಾಗೆ ಲೇಟ್ ಆಯ್ತು. ಎಂತ ಬಿಸ್ನೆಸ್ ಮೀಟಿಂಗ್ ನಿಂಗೆ ಈಗ? ನಾವು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕಿದ್ದೇವೆ. ನಿಂಗೆ ಅಲ್ಲಿ ಬೆಂಗಳೂರಲ್ಲೆಲ್ಲ ಯಾಕೆ ಬಿಸ್ನೆಸ್ ಬೇಕು? ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಇಲ್ವಾ? ಅದನ್ನು ಮಾಡು. ಅದು ಯಾರು ನೋಡುದು ಮುಂದೆ ಇನ್ನು? ನಂಗೆ ನಿಮ್ ಜೊತೆ ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಹಾ, ನಿಂಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಹಣ ಎಲ್ಲಿಂದ ಬರ್ತದೆ? ನನ್ನ ಆಸ್ತಿಯ ಪಾಲನ್ನು ಕೊಟ್ಟು ಬಿಡಿ, ನಾ ಹೋಗ್ತೇನೆ. ತಂದೆ ತಾಯಿಯ ಬುದ್ಧಿಮಾತಿಗೆ ಬೆಲೆ ಕೊಡದೆ ತಂದೆಯೊಂದಿಗೆ ವಾದಿಸಿ ತರ್ಕಿಸಿ ಜಗಳ ಮಾಡಿ ತನ್ನ ಆಸ್ತಿಯ ಪಾಲನ್ನು ಪಡೆದುಕೊಂಡು ತನ್ನ ಪಾಲನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ದೊಡ್ಡ ಕನಸುಗಳೊಂದಿಗೆ ಗೆಳೆಯರ ಜೊತೆಯಲ್ಲಿ ಬೆಂಗಳೂರಿಗೆ ಹೊರಟನು.
Cheers. ಏ ನಿನ್ನಾಗೆ ಒಂದು ಬಿಸ್ನೆಸ್ ಮ್ಯಾನ್ ಈ ಲೋಕದಲ್ಲಿ ಯಾರು ಇಲ್ಲ ಮಾರೆ. ಹಾಗೇನಿಲ್ಲಾರ. ನೀ ಎಂತ ಜೀನಿಯಸ್ ಮಾರೆ. ಹೌದು ಮಾರೆ. ಅದೆಲ್ಲ ಇರ್ಲಿ, ನಾಳೆ IPL ಫೈನಲ್ ಮ್ಯಾಚ್ ಅಲ್ಲ. ಹೌದಲ್ಲ. ನಾನು ನಾಳೆ IPL ಟಿಕೆಟ್ಸ್ ತಗೊಂಡಿದ್ದೇನೆ ಚಿನ್ನಸ್ವಾಮಿ ಸ್ಟೇಡಿಯಂ. ನಾಳೆ RCB ಗೆದ್ದೆ ಗೆಲ್ತದೆ. ಕೊಹ್ಲಿ ಸೆಂಚುರಿ ಹೊಡಿತಾನೆ ನೋಡಿ. ಚಾನ್ಸೇ ಇಲ್ಲ. ಅಣ್ಣ, ಗೆದ್ದೆ ಗೆಲ್ತಾರೆ ಅಲ್ಲಿ. ಕೊಹ್ಲಿ ಸೆಂಚುರಿ ಹೊಡಿತಾನೆ. ಹಣ ಬೆಟ್ ಕೊಡ್ತಾನಲ್ಲ, ಕಟ್ಟಿದ್ದೀನಿ. ಹಾ, ಬೆಟ್ಟ ಹಾಕು. ಕಾಣಿಸ್ಲಾಯೋ? ಅನಿಸಿಲ್ಲ, ಹೋಗೋ ಬನ್ನಿ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಹ್ಯಾಪಿ ನ್ಯೂ ಇಯರ್. ಹೀಗೆ ತಿಂದು ಕುಡಿದು ಬೆಟ್ಟಿಂಗ್ ಕಟ್ಟಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಣವನ್ನು ಹಾಕಿ ಹಣವನ್ನೆಲ್ಲ ಕಳೆದುಕೊಂಡನು. ಬಾಡಿಗೆ ಕಟ್ಟಲು ಹಣವಿಲ್ಲ, ಊಟಕ್ಕೂ ಹಣವಿಲ್ಲ. ಗೆಳೆಯರೆಲ್ಲ ಬಿಟ್ಟು ಹೋದರು. ಮೊಬೈಲ್ನಲ್ಲಿ ರೀಚಾರ್ಜ್ ಇಲ್ಲ, ಸಹಾಯಕ್ಕೆ ಯಾರೂ ಇಲ್ಲ. ಎಲ್ಲಿಯೂ ಒಂದು ಉದ್ಯೋಗ ಸಿಗಲಿಲ್ಲ. ಕೊನೆಗೆ ಪ್ಲಾಸ್ಟಿಕ್ ಬಾಟಲಿ ಆರಿಸಿ ಮಾರಿ ಬದುಕಬೇಕೆಂದು ಪ್ರಯತ್ನಿಸಿದನು. ಊಟಕ್ಕಾಗಿ ಕಸದ ತೊಟ್ಟಿಯಲ್ಲಿ ಸಹ ಹುಡುಕುವ ಸಮಯ ಬಂದಿತು. ಹಸಿವೆಯಿಂದ ಬಳಲಿ ಒಂದು ಕಡೆ ಕುಳಿತಾಗ ತನ್ನ ತಂದೆಯ ಮನೆಯ ನೆನಪು ಬಂದಿತು. ನನ್ನ ತಂದೆಯ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಅಣ್ಣ ಎಲ್ಲ ಸಂತೋಷವಾಗಿದ್ದಾರೆ. ಎಲ್ಲ ಸೇವಕರು ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷವಾಗಿದ್ದಾರೆ. ನಾನು ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ. ಏನು ಮಾಡಲಿ ಈಗ? ನಾವೊಂದು ಕೆಲಸ ಮಾಡುತ್ತೇನೆ. ನನ್ನ ತಂದೆಯ ಬಳಿಗೆ ಹಿಂತಿರುಗಿ ಹೋಗುತ್ತೇನೆ. ಆದರೆ ಹೋಗುವುದು ಹೇಗೆ? ಬಸ್ಸಿಗೆ ಹೋಗಲು ಹಣವಿಲ್ಲಲ್ಲ. ಆದರೆ ನಡೆದುಕೊಂಡೇ ಹೋಗುತ್ತೇನೆ. ಆದರೆ ಹೋಗುವುದು ಹೇಗೆ? ತಂದೆಯೊಂದಿಗೆ ಜಗಳವಾಡಿದ್ದೇನಲ್ಲ. ಆದರೂ ಹೋಗಿ ತಂದೆ ಬಳಿ ಕ್ಷಮೆಯನ್ನು ಕೇಳುತ್ತೇನೆ. ಕ್ಷಮೆಯನ್ನು ಕೇಳಿ ನಾನು ನಿಮಗೂ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದಿದ್ದೇನೆ, ಪಾಪ ಮಾಡಿದ್ದೇನೆ, ನಿಮ್ಮ ಮಗನೆನಿಸಿಕೊಳ್ಳಲು ಯೋಗ್ಯನಲ್ಲ. ಕಾರು ತೊಳೆಯಲಾದರೂ ಸೇರಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ. ಇತ್ತ ತಂದೆ ಮಗನಿಗೋಸ್ಕರ ಹಗಲಿರುಳು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ತಂದೆ ದೇವರೇ, ನನ್ನ ಮಗನನ್ನು ಕಾಪಾಡು ಕರ್ತನೆ. ಅವನಿಗೆ ಮಾನಸಾಂತರ ಕೊಡು. ಅವನನ್ನು ಹಿಂದಕ್ಕೆ ಕರೆದುಕೊಂಡು ಬಾ ಸ್ವಾಮಿ. ಅಗೋ, ಅಲ್ಲಿ ಯಾರ ಬರುತ್ತಿದ್ದ ಕಾಂತದಲ್ಲ, ನನ್ನ ಮಗನ ಕಾಂತದಲ್ಲ. ಮಗನೇ ರೋನಿ. ಡ್ಯಾಡಿ, ತಂದೆ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ನನ್ನ ಮಗನನ್ನು ನೀವು ಹಿಂದಕ್ಕೆ ಕರೆದುಕೊಂಡು ಬಂದಕ್ಕಾಗಿ ನಿಮಗೆ ಸ್ತೋತ್ರ. ಡ್ಯಾಡಿ, ನನ್ನನ್ನು ಕ್ಷಮಿಸಿ. ನಾನು ನಿಮಗೂ ದೇವರ ವಾಕ್ಯಕ್ಕೂ ವಿರೋಧವಾಗಿ ನಡೆದಿದ್ದೇನೆ, ಪಾಪ ಮಾಡಿದ್ದೇನೆ. ನಿಮ್ಮ ಮಗನೆನಿಸಿಕೊಳ್ಳಲು ಯೋಗ್ಯನಲ್ಲ ನಾನು. ಏಳು ಮಗನೇ, ಏಳು. ಸೇವಕರೇ, ಇವನನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿರಿ. ಹೊಸ ಬಟ್ಟೆಯನ್ನು ಹಾಕಿರಿ, ಶೂವನ್ನು ಹಾಕಿರಿ, ವಾಚನ್ನು ಹಾಕಿರಿ, ಚಿನ್ನದ ಉಂಗುರವನ್ನು ಹಾಕಿರಿ. ಪಾಸ್ಟರ್ ಡ್ಯಾನಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಇಡೋಣ. ದೊಡ್ಡ ಔತಣ ಕೂಟ ನಡೆಸೋಣ.
ಹೀಗೆ ಆ ಮನೆಯಲ್ಲಿ ದೊಡ್ಡ ಸಂಭ್ರಮ ಉಂಟಾಯಿತು, ಜೀವ ಕಳೆ ಬಂದಿತು. ಆದರೆ ಇದೇನು ಶಬ್ದ ಕೇಳ್ತಿದೆ? ಅದು ನಿಮ್ಮ ತಮ್ಮ ಬಂದಿದ್ದಾರೆ, ಅದಕ್ಕೆ ಡ್ಯಾಡಿ ಥ್ಯಾಂಕ್ಸ್ ಗಿವಿಂಗ್ ಮತ್ತು ಪ್ರಾರ್ಥನೆ ಔತಣ ಏರ್ಪಡಿಸಿದ್ದಾರೆ. ಏನು? ಮಗನೇ ಬಾ, ಮಗನೇ ಬಾ, ಒಳಗೆ ಬಾ ಮಗನೇ. ಇಲ್ಲ ಡ್ಯಾಡಿ, ನಾನ್ ಬರುದಿಲ್ಲ. ಯಾಕೆ? ನಾನ್ ನಂಬಿಗಸ್ತನ ಕೆಲಸ ಮಾಡಿದ್ದೆ, ಒಂದು ದಿವಸ ಕೂಡ ಫ್ರೆಂಡ್ಸ್ ಒಟ್ಟಿಗೆ ಪಿಕ್ನಿಕ್ ಹೋಗಲು ಅವಕಾಶ ಕೊಡಲಿಲ್ಲ. ಈಗ ಈ ತಮ್ಮ ಆಸ್ತಿಯನ್ನೆಲ್ಲ ಹಾಳು ಮಾಡಿ, ನಿಮ್ಮ ಹೆಸರನ್ನು ಹಾಳು ಮಾಡಿ ತಿರುಗಿ ಬಂದಾಗ ಔತಣ ಮಾಡಿಸಿದ್ದೀರಲ್ಲ. ಮಗನೇ, ನೀನು ಯಾವಾಗಲೂ ನನ್ನ ಸಂಗಡ ಇರು ಮಗನೇ, ಮತ್ತು ನನಗಿರುವುದೆಲ್ಲ ನಿನ್ನಗೆ. ಈ ನಿನ್ನ ತಮ್ಮನು ನಿನ್ನೆ ಸತ್ತು ಹೋಗಿದ್ದನು, ಇವತ್ತು ಮಾನಸ ಅಂತ ಹೊಂದಿ ತಿರುಗಿ ಬಂದಿದ್ದಾನೆ ಮಗನೇ. ಹಾಗೆ ನಾವು ಸಂತೋಷ ಪಡೋದು ನ್ಯಾಯವಾಗಿದೆ ಮಗನೇ. ಬಾ, ನಾವು ಒಟ್ಟಾಗಿ ದೇವರನ್ನು ಸ್ತುತಿಸೋಣ. ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ಹೀಗೆಯೇ ಒಬ್ಬ ಪಾಪಿಯು ಯೇಸು ಕ್ರಿಸ್ತನನ್ನು ನಂಬಿ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಮರಳಿ ಬರುವಾಗ ಪರಲೋಕದಲ್ಲಿ ದೇವದೂತರ ಮಧ್ಯದಲ್ಲಿ ದೊಡ್ಡ ಸಂತೋಷ ಉಂಟಾಗುವುದು.